ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಕಥೆ ಏನು ಅನ್ನೋದನ್ನು ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೂಜಾ ತನ್ನ ತಾಯಿನ ಮಾಡಿ ಮೇಲೆಯಿಂದ ಹೇಳ್ಕೊಂಡು ಬರ್ತಿದ್ದಾಳೆ. ಇನ್ಕಿಂತ ಗುಂಡ ತನ್ಮಿನೇ ಎಷ್ಟೋ ಪರವಾಗಿಲ್ಲ ಅಂತ ಹೇಳ್ತಿದ್ದಾಳೆ ಪೂಜಾ. ಸಾಕ್ಬಿಡೆ ನನ್ನ ಕೈನ, ಗುಂಡ ತನ್ಮಿ ಥರ ಏನು ನಾನು ಚಾಕ್ಲೇಟಿಗೆ ಮುನ್ಸ್ಕೊಂಡಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಸುನಂದ್ ಅವರು ಹೇಳ್ತಿದ್ದಾರೆ. ಇದು ನಿನ್ನ ಜೀವನದ ಪ್ರಶ್ನೆ ಕಣೆ ಅಂತ ಹೇಳ್ತಾರೆ. ಅಮ್ಮ ಇವಾಗ ಏನಾಯಿತು ಅಂತ ಇಷ್ಟೊಂದು ಮಾತಾಡ್ತಿದ್ಯಾ ಅಂತ ಪೂಜಾ ಹೇಳ್ತಾಳೆ. ಏನೂ ಆಗಿಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ನೋಡು. ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೇಳಿ ಅಂದ್ಕೊಂಡಿದ್ದಕ್ಕೆ ನಿಮ್ಮ ಅಕ್ಕನಿಗೆ ಈ ಗತಿ ಬಂದಿರೋದು ಅಂತಾಳೆ. ನೀನು ಬೇರೆ ಅವಳ ತಾಳಕ್ಕೆ ತಕ್ಕನೇ ಕುಣಿತಿದ್ಯಾ ಅಮ್ಮ. ಅಕ್ಕ ಹೇಳಿರೋದ್ರಲ್ಲಿ ಏನಮ್ಮ ತಪ್ಪಿದೆ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಅಮ್ಮ ನೋಡು, ಅಕ್ಕ ಎಲ್ಲನೂ ಸರಿ ಮಾಡ್ತಾಳೆ, ಅವಳು ಸರಿ ಮಾಡ್ತಾಳೆ ಅನ್ನೋ ನಂಬಿಕೆನೂ ನನಗಿದೆ ಅಂದಾಗ ಭಾಗ್ಯ ಮೆಟ್ಲತ್ಕೊಂಡು ಕೆಳಗಡೆಯಿಂದ ಮೇಲೆ ಬರ್ತಿದ್ದಾಳೆ. ಆದರೆ ಅಮ್ಮನಿಗೆ ನಂಬಿಕೆ ಇಲ್ವಾ ಪೂಜಾ ಅಂತ ಹೇಳ್ತಾರೆ. ಅಕ್ಕ ಹಾಗಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ. ಪೂಜಾ ನನಗೆಲ್ಲ ಗೊತ್ತು, ಅಮ್ಮ ಕೋಪ ಮಾಡ್ಕೊಂಡಿರೋದು ನನ್ನ ಮೇಲೆ ಅಂತಲೂ ಗೊತ್ತು, ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಗೊತ್ತು. ಅಮ್ಮ ನೀನೇನೇ ಹೇಳು, ನನ್ನ ಪ್ರಕಾರ ನಾನು ಮಾಡಿದ್ದು ಸರಿಯೇ. ಆ ಒಡವೆ ಅವ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಹಾಂ, ಕೊಡ್ತೀಯಾ ಬಿಡು. ನೀನು ಒಣ ಶೋಕಿ ಸ್ವಾಭಿಮಾನದಿಂದ ತಾನೇ ನೀನು ಹೋಗಿ ಕೊಟ್ಟಿರೋದು ವಾಪಸ್ಸು ಅಂತಾಳೆ. ಪೂಜಾ ಹೇಳ್ತಾಳೆ, ಅಮ್ಮ ಹಾಗಲ್ಲ ಅಮ್ಮ ಅಂತೇಳಿ. ಪೂಜಾ ಅದೇನು ಹೇಳಬೇಕು ಹೇಳಿ ಬಿಡು ಅಂತ ಭಾಗ್ಯ ಹೇಳ್ತಾಳೆ. ಹೇಳೋಕೆ ಇನ್ನೇನಿದೆ, ಎಲ್ಲ ಹೇಳಿಲ್ದಂಗೆ ನೀನೇ ಮಾಡಿಬಿಟ್ಟಿದ್ಯಲ್ಲ ಅಂತೇಳಿ ಸುನಂದ್ ಅವ್ರು ಹೇಳ್ತಾರೆ. ಆಯಿತಾ, ಎಲ್ಲ ಮುಗೀತಾ, ನೀನು ಕೋಪ ತೀರಿದ್ರೆ ಊಟಕ್ಕೆ ಬಾ. ಅಮ್ಮ ನಿನಗೆ ನನ್ನ ಮೇಲೆ ಕೋಪ, ಊಟದ ಮೇಲೆ ಯಾಕೆ ಕೋಪ ತೋರಿಸ್ತಿದ್ಯಾ ಅಂತ ಹೇಳಿ ಕರ್ಕೊಂಡೋಗ್ತಾಳೆ. ಒಡವೆಗಳು ವಾಪಸ್ ತಂದು ಕೊಟ್ಟಿರೋದು ಆದಿ ಹತ್ರ ಕಿಶನ್ ಹೇಳ್ತಿದ್ದಾನೆ. ಆದರೆ ಕಿಶನು ಎಲ್ಲ ಒಡವೆಗಳು ವಾಪಸ್ ತಂದು ಕೊಟ್ಬಿಟ್ರಾ ಅಂತ ಕೇಳ್ತಾನೆ. ಹೌದಣ್ಣ, ಇಲ್ಲಿಗೆ ಸೇರಬೇಕಾಗಿರೋದು ಅದು. ನನ್ನ ತಂಗಿನ ನಾನು ಮದುವೆ ಮಾಡ್ತೀನಿ, ಈ ಒಡವೆ ನಿಮಗೆ ಸೇರಬೇಕಾಗಿರೋದು ಅಂತ ವಾಪಸ್ ಕೊಟ್ಬಿಟ್ರಣ ಅಂತ ಹೇಳ್ತಾನೆ. ಆದಿ ಹೇಳ್ತಿದ್ದಾನೆ, ನಾನು ನಂಬೋಕೆ ಆಗ್ತಾಯಿಲ್ಲ. ಅಲ್ಲಿ ನೋಡಿದರೆ ಮನೆಯಲ್ಲಿ ಜೀವನದಲ್ಲಿ ಒಡವೆಗಳನ್ನ ನೋಡೇ ಇಲ್ವೇನೋ ಅನ್ನೋ ಥರ ಆಡ್ತಿದ್ರು. ನನಗೆ ಅದನ್ನು ಕೇಳಿಸ್ಕೊಂಡು ತುಂಬ ಟೆನ್ಷನ್ ಆಗೋಯ್ತು. ಆ ರೇಂಜಿಗೆ ಅವ್ರು ಆಸೆ ಪಡ್ತಾ ಇದ್ರು ಅಂದಾಗ ಕನಿಕಾ ಅದೇ ನಿಜ ಬ್ರದರ್ ಅಂತ ಹೇಳ್ತಾಳೆ. ಆ ಭಾಗ್ಯ ಎಲ್ಲರೂ ಮುಂದೆ ಒಳ್ಳೆಯವಳಾಗೋದಕ್ಕೋಸ್ಕರ ಈ ಥರ ನಾಟಕ ಆಡ್ತಾ ಇರ್ತಾಳೆ. ಬ್ರೋ ನೀನೇ ಯೋಚನೆ ಮಾಡು, ಆ ಪೂಜಾ ಹೆಲ್ಪಿಂದ ನಮ್ಮನೆ ಆಸ್ತಿ ಎಲ್ಲ ಅವ್ರ ಪಾಲಾಗ್ತಿದೆ ಅಂತೇಳಿ ಕನಿಕಾ ಹೇಳ್ತಾಳೆ. ಕಾಮತ್ ಅವ್ರ ಆಸ್ತಿ ಎಲ್ಲ ಅವಳ ಪಾಲಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನಾಟಕ ಆಡ್ತಿದ್ದಾಳೆ ಅಂದಾಗ ಕಿಶನು, ಕನಿಕಾ ಪ್ಲೀಸ್ ಮೊದಲು ಅವ್ರ ಮನೆ ಮೇಲೆ ಇರೋ ಕೆಟ್ಟ ಭಾವನೆಯಿಂದ ಹೊರಗಡೆ ಬಾ ನೀನು ಅಂತ ಹೇಳ್ತಾ ಇದ್ದೀನಿ. ನಾನು ನಿನಗೆ ತುಂಬ ಸಲ ಹೇಳ್ತಾ ಇದ್ದೀನಿ, ಅವರು ಆ ಥರ ಇಲ್ಲ ಅಂತ. ಪೂಜಾ ಫ್ಯಾಮಿಲಿಗೆ ಆ ಥರ ಒಂದು ಉದ್ದೇಶ ಇಲ್ಲ ಅಂತ. ಸುಮ್ಮನೆ ಅವ್ರ ಮೇಲೆ ನೀನು ಆ ಥರ ಎಲ್ಲ ಹೇಳ್ಬೇಡ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ಭಾಗ್ಯ ಯಾರಿಗೋ ಊಟ ಕೊಟ್ಟು ಮೋಸ ಹೋಗಿರ್ತಾಳೆ. ಒಂದು ವಾರದಿಂದನೂ ಅವ್ರು ದುಡ್ಡು ಕೊಟ್ಟಿರಲ್ಲ. ನಾಳೆ ಬಾಮ್ಮ ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿದ ತಕ್ಷಣವೇ ಕಿಶನ್ ಕೂಡ ಫೋನ್ ಮಾಡ್ತಾನೆ ಭಾಗ್ಯಗೆ. ಬ್ರದರ್ ಒಬ್ಬರು ಇದ್ದಾರೆ ಆದಿ ಅಂತ, ಅವರು ಬಂದಿದ್ದಾರೆ, ಅವ್ರನ್ನ ಒಂದ್ಸಲಿ ನೀವು ಮೀಟ್ ಮಾಡಿ ಅಂತ. ಯಾವ ಟೈಮ್ ಹೇಳಲಿ ಅಂತ ಹೇಳ್ತಾನೆ. ಕ್ಯಾಂಟೀನ್ ಮುಗಿಸ್ಕೊಂಡು ನಾನು ಮೀಟ್ ಮಾಡ್ತೀನಿ ಅವ್ರನ್ನ ಅಂತೇಳಿ ಭಾಗ್ಯ ಹೇಳ್ತಾಳೆ. ಅದೇ ಟೈಮ್ ನಾನು ಹೇಳ್ತೀನಿ ಅಂತ ಕಿಶನ್ ಹೇಳ್ತಾನೆ. ಎಲ್ಲಿ ಭಾಗ್ಯನ ನೋಡಿ ಆದಿ ಶಾಕ್ ಆಗೋಗ್ತಾನೋ ಗೊತ್ತಿಲ್ಲ ನೋಡಿದ ತಕ್ಷಣ. ಯಾಕಂದರೆ ಭಾಗ್ಯ ಅವನ ಜೊತೆ ಜಗಳ ಆಡಿರೋದ್ರಿಂದ. ಆದಿ ಅಣ್ಣ ಒಂದ್ಸಲಿ ಪೂಜಾ ಅವ್ರ ಅಕ್ಕನಿಗೆ ಮೀಟ್ ಆದರೆ ಅವ್ರ ಮೇಲೆ ಅವ್ನಿಗೆ ಖಂಡಿತವಾಗ್ಲೂ ಒಳ್ಳೆಯ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ಕಿಶನ್ ಯೋಚನೆ ಮಾಡ್ತಿದ್ದಾನೆ ಫೋನ್ ಕಟ್ಟಾಗಿದ್ದ ತಕ್ಷಣ. ಕಿಶನ್ ಎಲ್ಲ ಒಳ್ಳೇದಾಗಲಿ ಅಂದ್ಕೊಂಡಿರ್ತಾನೆ. ಇಲ್ಲಿ ಭಾಗ್ಯ ಅವ್ರ ಅತ್ತೆ ಇಬ್ಬರು ಬೆಳಗ್ಗೆ ಎದ್ದು ದುಡ್ಡು ಕೊಡಬೇಕಾಗಿರೋ ವ್ಯಕ್ತಿ ಮನೆ ಹತ್ರ ಬಂದಿದ್ದಾರೆ. ಇಲ್ಲಿ ನೋಡಿದರೆ ಗೇಟಿಗೆ ಬೀಗ ಹಾಕ್ಬಿಟ್ಟು ಅವನು ತಪ್ಪಿಸ್ಕೊಂಡಿರ್ತಾನೆ. ಅತ್ತೆ ಅವನು ಎಲ್ಲೋಗಿದ್ದಾನೋ, ಬೀಗ ಹಾಕ್ಬಿಟ್ಟು ಅವನಿಗೆ ಗೇಟಿಗೆ ಎಲ್ಲೋಗಿರ್ತಾನೆ, ದುಡ್ಡು ಕೊಡಬೇಕಾಗುತ್ತೆ ಅಂತೇಳಿ ಇಲ್ಲೇ ಎಲ್ಲಾದರೂ ಇರ್ತಾನೆ, ಕಾಯೋಣ ಹುಡ್ಕೋಣ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಹುಡುಕ್ತಾ ಇರ್ತಾರೆ. ಭಾಗ್ಯ ನನ್ನ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ, ಇಲ್ಲೇ ಬಂದು ದಬಾರಿಸಿ ಕೇಳಿದ್ರೆ ಕೊಟ್ಟೇ ಕೊಡ್ತಾನೆ, ನಿಂತರ ಸಾಧು ಆಗಿ ಕೇಳಿದರೆ ಯಾರೂ ಕೊಡಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಬಗ್ದವ್ರಿಗೆ 4 ಗುದ್ದು ಜಾಸ್ತಿ ಅಂತೆ, ಜೋರಾಗಿರ್ಬೇಕು ಭಾಗ್ಯ ಅಂತ ಹೇಳ್ತಾರೆ. ಸರಿ ಅತ್ತೆ, ಇನ್ಮೇಲೆ ಬದಲಾಗ್ತೀನಿ ಅಂತೇಳಿ. ಬದಲಾಗ್ತೀಯಾ? ಇಷ್ಟು ವರ್ಷನೂ ಅದನ್ನೇ ಹೇಳ್ಕೊಂಡು ಬಂದಿದ್ಯಾ, ಏನು ಬದಲಾಗ್ತೀಯೋ ಏನು ಅಂತೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಅಷ್ಟೊತ್ತಿಗೆ ದುಡ್ಡು ಕೊಡಬೇಕಾಗಿರೋ ವ್ಯಕ್ತಿ ದೂರದಿಂದ ನಿಂತ್ಕೊಂಡು ನೋಡಿ ಭಾಗ್ಯನ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನೆ. ಅದನ್ನು ಭಾಗ್ಯ ಕುಸುಮ ಅವ್ರು ನೋಡಿಬಿಟ್ಟು ತಿರುಗಿ ಅವನ ಹತ್ರ ಹೋಗೋ ಅಷ್ಟರಲ್ಲಿ ಅವನು ತಪ್ಪಿಸ್ಕೊಂಡು ಅಡ್ಡದಾರಿ ಹಿಡಿತಾನೆ. ಫೋನೇ ಬಂದಿರಲ್ಲ, ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಅವರು ಅವನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದನ್ನು
ಇಲ್ಲಿ ಆದಿ ನೋಡಿಬಿಡ್ತಾನೆ ಕಾರಲ್ಲಿ ಬರುವಾಗ. ಆದರೆ ಭಾಗ್ಯ ಕುಸುಮ ಅವರು ಇಬ್ಬರು ರೋಡಲ್ಲಿ ಜೂಟಾಟ ಆಡೋ ಥರ ಅವನ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಅವನು ಓಡ್ತಿದ್ದಾನೆ, ಭಾಗ್ಯನೂ ಓಡ್ತಿದ್ದಾಳೆ, ಕುಸುಮ ಅವರು ಓಡ್ತಿದ್ದಾರೆ, ಜೋರಾಗಿ ಓಡ್ತಿದ್ದಾರೆ. ಆದರೆ ಅವ್ನು ಸಿಗ್ತಾನೇ ಇಲ್ಲ, ಅಷ್ಟು ದೂರ ಓಡೋಗಿರ್ತಾರೆ. ಕೊನೆಗೂ ಹೋಗಿ ಅಡ್ಡ ಹಾಕ್ಕೊಂಡು ಬಿಡ್ತಾರೆ ಅವನ್ನ. ಅಡ್ಡ ಹಾಕಿ ಅವನ್ನ ಹಿಡ್ಕೊಂಡು ನಿಲ್ಲಿಸ್ಕೊಂಡು ಕುಸುಮ ಅವರು ದುಡ್ಡು ವಸೂಲಿ ಮಾಡಬೇಕಾದ್ರೆ ಆದಿ ನೋಡಿಬಿಡ್ತಾನೆ, ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೆ. ಭಾಗ್ಯ ಬಿಡೋದೇ ಇಲ್ಲ ಅವನ್ನ. ನಿಂತ್ಕೊಳ್ರಿ ಅಂತೇಳಿ ಜೋರಾಗಿ ಕಿರ್ಚಾಡಿ ಸೀರೆ ಕೈಯಲ್ಲಿ ಹಿಡ್ಕೊಂಡು ಮೇನ್ ರೋಡಲ್ಲೇ ಓಡಿ ಬರ್ತಾಳೆ ಅವನ್ನ ಹಿಡ್ಕೊಳ್ಳೋಕ್ಕೆ. ಅದನ್ನು ಆದಿ ನೋಡಿಬಿಡ್ತಾನೆ. ಇವ್ರು ಜೂಟಾಟ ಆಡೋದನ್ನ ಆದಿ ನಿಂತ್ಕೊಂಡು ಕಾರ್ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಆದಿ ಡ್ರೈವರು ಇವರು ಇಲ್ಲೇನು ಮಾಡ್ತಿದ್ದಾರೆ, ನಾನೇನಾದರೂ ಸಿಗಾಕೊಂಡ್ಬಿಟ್ನಾ ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ಕೊತಿದ್ದಾನೆ. ಭಾಗ್ಯ ಅವ್ರನ್ನ ನೋಡಿ ಆದಿ ಹೇಳ್ತಿದ್ದಾನೆ, ಇಬ್ಬರು ಲೇಡೀಸ್ಗೆ ಮಾಡೋದು ಬೇರೆ ಕೆಲಸ ಇಲ್ವೇನೋ ಅಂತ ಇದ್ದಾನೆ. ಯಾವಾಗ ನೋಡಿದ್ರೂ ಪಬ್ಲಿಕ್ಗೆ ತೊಂದರೆ ಕೊಡೋದೇನಾ ಇವ್ರದ್ದು ಕೆಲಸ ಅಂತ ಇದ್ದಾನೆ. ಡ್ರೈವರು ಅಂದ್ಕೊಂಡಿದ್ದಾನೆ ಮನಸ್ಸಲ್ಲಿ, ಬಾಸ್ಗೆ ಯಾಕೆ ಗೊತ್ತು ಇವರು ಅಂತ. ಬಾಸ್ಗೆ ಏನಾದರೂ ಎಲ್ಲ ಸತ್ಯ ಗೊತ್ತಾಯ್ತಾ, ಏನು ಕತೆ? ಭಾಗ್ಯ ಕುಸುಮ ಅವರು ಜಗಳ ಆಡಿದ್ದು ಆದಿ ಹತ್ರ. ಆದಿ ಡ್ರೈವರ್ ಮುಂದೆ ಎಲ್ಲ ಹೇಳ್ಕೊತಿದ್ದಾನೆ. ನನಗೆ ಗ್ಲಾಸ್ ಹೊಡೆದ್ಬಿಟ್ಟು ನಾನು ಕೊಟ್ಟಿದ್ದ ದುಡ್ಡು ನನಗೆ ವಾಪಸ್ ಕೊಟ್ಟೋದ್ರು, ಇವರಿಂದಾನೇ ಟೈಮ್ ವೇಸ್ಟ್ ಆಯಿತು ಅಂತ ಹೇಳಿ. ಗಾಡಿ ರೆಡಿ ಮಾಡಿಸ್ಕೊಳ್ಳಿ ಅಂತೇಳಿ ನನಗೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ, ಸೈಕು ಥರ ಆಡಿದ್ರು ಅಂತ ಹೇಳ್ತಿದ್ದಾನೆ. ಆಮೇಲೆ ಆ ಏಜ್ ಲೇಡಿ ಇದ್ದಾರಲ್ಲ ಅವರಂತೂ ಮೆದ್ಲಿಗೆ ಕೈ ಹಾಕ್ತಾರೆ ಅಂತೇಳಿ ಆದಿ ಹೇಳ್ತಿದ್ದಾನೆ. ಅವ್ರ ಮಾತು ಕ್ಲಾಸ್ ಅನ್ನೋದು ಚೂರೂ ಇಲ್ಲ. ಕುಸುಮ ಅವ್ರು ಕೇಳ್ತಿದ್ದಾರೆ, ನೀನೇನೋ ಅಂದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಅವನ ಹತ್ರ ಇರೋ ದುಡ್ಡು ಕೇಳಿದ್ರೆ ಇಲ್ಲ ನಾಳೆ ಕೊಡ್ತೀನಿ ಅಂದ. ನಾಳೆ ಅಂದ್ಕೊಂಡು ಏನು ನಮ್ಮ ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದೀವ? ನಾನು ನಿನ್ನ ಮಾತೆಲ್ಲ ನಂಬ್ಕೊಂಡಿರೋದಕ್ಕೆ ನನ್ನ ಸೊಸೆ ಭಾಗ್ಯ ಅಲ್ಲ ನಾನು. ಭಾಗ್ಯ ಹೇಳ್ತಿದ್ದಾಳೆ, ಅಯ್ಯೋ ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ನೆನ್ನೆ ಫೋನ್ ಮಾಡಿದರೆ ನಾಳೆ ಬಂದು ತೊಗೊಂಡೋಗು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಏನು ಗೊತ್ತಿಲ್ದಂಗೆ ಮಾತಾಡ್ತಿದ್ದೀರಾ. ಭಾಗ್ಯ, ಇವ್ರಿಗೆ ಈ ಥರ ಎಲ್ಲ ಮಾತಾಡಿದರೆ ಇವ್ರಿಗೆ ಅರ್ಥ ಆಗಲ್ಲ. ಈಗ ನೋಡು, ಏಯ್ ದುಡ್ಡು ಕೊಡ್ತೀಯೇ ಇಲ್ಲ ಅಂತೇಳಿ ಸೀರೆ ಕೈಯಲ್ಲಿ ಇಟ್ಕೊಂಡು ಚಿಟ್ಕಿ ಹೊಡೆದು ದುಡ್ಡು ಕೇಳ್ತಿದ್ದಾರೆ ಕುಸುಮ ಅವರು. ಮೊಬೈಲ್ಗೆ ಫೋನೇ ಬಂದಿರಲ್ಲ. ಫೋನ್ ಕಿವಿಯಲ್ಲಿ ಇಟ್ಕೊಂಡು ಏ ಮಗ ಒಂದು ನಿಮಿಷ ಬರ್ತಾಯಿದ್ದೀನಿ ಅಂದಿದ ತಕ್ಷಣ ಕುಸುಮ ಅವ್ರ ಕೈಯಲ್ಲಿ ಇರೋ ಫೋನ್ನ ಕಿತ್ಕೊತಾರೆ. ಅಲೋ ಮಗ, ಏ ಮಗ, ಯಾವ ಮಗ ಇದ್ದಾನೆ ಇಲ್ಲಿ ಅಂತೇಳಿ ಕುಸುಮ ಅವರು ಫೋನ್ ಕೈಯಲ್ಲಿ ಇಟ್ಕೊಂಡು ಜೋಬಿಗೆ ಕೈ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ದುಡ್ಡು ಎತ್ಕೊಂಡು ಮಿಕ್ಕಿದ ದುಡ್ಡು ಅವ್ನ ಮಕ್ಕಕ್ಕೆ ಬಿಸಾಕ್ಬಿಟ್ಟು ಹೋಗ್ತಾರೆ. ಅವರು ಹೋದ್ಮೇಲೆ ಇಲ್ಲಿ ಆದಿ ಆ ವ್ಯಕ್ತಿನ ಕರೆದ್ಬಿಟ್ಟು ಅವ್ರು ಏನಕ್ಕೆ ನಿಮ್ಮನ್ನು ಈ ಥರ ಎಲ್ಲ ಮಾಡಿದ್ರು, ದುಡ್ಡು ಕಿತ್ಕೊಂಡ್ರಲ್ಲ ಅಂತ ಹೇಳ್ತಿದ್ರೆ ಅವನು ಅದರಿಂದ ತಪ್ಪಿಸ್ಕೊತಾನೆ. ಇವತ್ತಿನ ಕತೆ ಮುಗ್ದಿದೆ. ನಾಳೆ ಸಂಚಿಕೆಯಲ್ಲಿ ನೋಡೋಣ.